ನಿಮಗೆ ಗೊತ್ತಾ ದೇವರು ಮನುಷ್ಯರಿಗೆ ಕಣ್ಣೀರು ಯಾಕೆ ಕೊಟ್ಟನು ಅಂತ? ಕಣ್ಣೀರು ದುರ್ಬಲತೆ ಅಲ್ಲ, ಇದು ದೇವರ ದಯೆ. ದೇವರು ಜಗತ್ತನ್ನು ಸೃಷ್ಟಿಸಿದಾಗ ಮನುಷ್ಯನಿಗೆ ಬುದ್ಧಿ ಮತ್ತು ಹೃದಯ ಕೊಟ್ಟನು. ಮನುಷ್ಯನು ಆಳವಾಗಿ ಪ್ರೀತಿಸಬಲ್ಲನು, ಆಳವಾಗಿ ನೋವು ಅನುಭವಿಸಬಲ್ಲನು. ಆದರೆ ಆರಂಭದಲ್ಲಿ ಮನುಷ್ಯರಿಗೆ ಕಣ್ಣೀರು ಇರಲಿಲ್ಲ. ದುಃಖ ಬಂದಾಗ ಎಲ್ಲವನ್ನೂ ಹೃದಯದಲ್ಲೇ ಇಟ್ಟುಕೊಂಡರು. ಹೃದಯ ಭಾರವಾಗುತ್ತಾ ಹೋಯಿತು. ಇದನ್ನು ಕಂಡ ದೇವರು ಕರುಣೆಯಿಂದ ಹೇಳಿದರು, ನೋವು ಹೃದಯದಲ್ಲೇ ಉಳಿದರೆ ಮನುಷ್ಯ ಮುರಿದು ಹೋಗುತ್ತಾನೆ. ಆಗ ದೇವರು ಕಣ್ಣೀರನ್ನು ಸೃಷ್ಟಿಸಿದನು. ದೇವರು ಹೇಳಿದರು, ನೋವು ನೀರಾಗಿ ಹೊರಬರಲಿ, ಹೃದಯ ಹಗುರವಾಗಲಿ. ಅದರಿಂದ ಮನುಷ್ಯ ಅತ್ತಾಗ ನೋವು ಸ್ವಲ್ಪ ಕಡಿಮೆಯಾಯಿತು. ಮುಂದೆ ಬದುಕುವ ಶಕ್ತಿ ಅವನಿಗೆ ದೊರೆಯಿತು. ಅದಕ್ಕಾಗಿಯೇ ಕಣ್ಣೀರು ದುರ್ಬಲತೆ ಅಲ್ಲ, ಕಣ್ಣೀರು ಮನುಷ್ಯರಿಗೆ ದೇವರು ಕೊಟ್ಟ ಕರುಣೆಯ ವರ.